ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯಾದ್ಯಂತ ಈಗಾಗಲೇ ಒಳ ಮೀಸಲಾತಿ ಜಾರಿ ಸಂಬಂಧ ರಾಜ್ಯ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಸಮೀಕ್ಷೆಗೆ ಈಗಾಗಲೇ ಚಾಲನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಎರಡನೇ ದಿನವಾದ ಇಂದು ಕೋಲಾರದಲ್ಲೂ ಕೂಡ ಬಿರುಸಾಗಿ ಒಂದು ಸಮೀಕ್ಷೆಯ ಮೂಲಕ ಅಗತ್ಯ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸಾಕಷ್ಟು ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಸ್ಥಳಕ್ಕೆ ರಾಜ್ಯದ ಏಕಸದಸ್ಯ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎನ್ ನಾಗಮೋಹನ್ ದಾಸ್ ಅವರು, ಜೊತೆಗೆ ಏನು ರಾಜ್ಯ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಸಮನ್ವಯ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ಕಾಂತರಾಜ್ ಅವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಸೇರಿದಂತೆ ಕೋಲಾರ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಇವತ್ತು ಈ ಒಂದು ಸಮೀಕ್ಷೆ ನಡೀತಾ ಇರತಕ್ಕಂತ ಒಂದು ಮನೆಗೆ ಸಮೀಕ್ಷೆ ಆಗ್ತಾ ಇದೆ. ಈ ಒಂದು ಸ್ಥಳಕ್ಕೆ ತೆರಳಿ ಇವತ್ತು ಮಾಹಿತಿಯನ್ನ ಏನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಸ್ಥಳಕ್ಕೆ ತೆರಳಿ ಇವತ್ತು ಒಂದು ಪರಿಶೀಲನೆ ಕೂಡ ಮಾಡಿದ್ರು. ಏನು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ ರಾಜ್ಯ ಸರ್ಕಾರದ ವತಿಯಿಂದ ಸಾಮಾಜಿಕ ಸಮೀಕ್ಷೆಯ ಮೂಲಕ ಅಗತ್ಯ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಆಗ್ತಾ ಇದೆ. 3 ಹಂತದಲ್ಲಿ ಈ ಒಂದು ಒಳ ಮೀಸಲಾತಿ ಜಾರಿ ಸಂಬಂಧ ಸಾಮಾಜಿಕ ಸಮೀಕ್ಷೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಆರಂಭ ಮಾಡಿರ್ತಕ್ಕಂಥದ್ದು. ಮೇ 5ರಿಂದ ಮೇ 17ರವರೆಗೆ ಮನೆ ಸಮೀಕ್ಷೆ ಇರುತ್ತೆ. ನಂತರ ಏನು ಆ ಒಂದು ಭಾಗದ ಬ್ಲಾಕ್ಗಳಲ್ಲಿ ಶಿಬಿರಗಳನ್ನ ಆಯೋಜನೆ ಮಾಡಿ ಅಲ್ಲಿ ಕೂಡ ಈ ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಆಗುತ್ತೆ. ಜೊತೆಗೆ ನಂತರ ಅಂದ್ರೆ 3ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಆ ಒಂದು ಜಾತಿಯ ಸಂಬಂಧಪಟ್ಟಂತಹ ಅವ್ರ ಸದಸ್ಯರೇನಿದ್ದಾರೆ ಅವರು ತಮ್ಮ ಒಂದು ಮಾಹಿತಿಯನ್ನ ಹಂಚಿಕೊಳ್ಳುವ ಒಂದು ಅವಕಾಶವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಒಳ ಮೀಸಲಾತಿ ಇನ್ನೇನು ಕೆಲವೇ ತಿಂಗಳಲ್ಲಿ ಜಾರಿಯಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒತ್ತಾಯ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಚಿವರು, ಶಾಸಕರು ಸೇರಿದಂತೆ ಆಯಾ ಸಮಾಜದ ನಾಯಕರು ಕೂಡ ತಮ್ಮ ಒಂದು ಸಮಾಜಕ್ಕೆ ಏನು ಅನುಕೂಲವಾಗುವಂತಹ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಒತ್ತಾಯ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಅಗತ್ಯ ಮಾಹಿತಿಯನ್ನ ಸಾರ್ವಜನಿಕರು ಅಂದ್ರೆ ಆಯಾ ಜಾತಿಗೆ ಸಂಬಂಧಪಟ್ಟಂತಹ ಜನರು ತಾವು ಹಂಚ್ಕೊಳ್ಬಹುದು. ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ಎಲ್ಲ ಒಂದು ಆಯ್ಕೆ ಮಾಡುವಂತಹ ವಿಧಾನಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಡುವಂಥದ್ದು, ಜೊತೆಗೆ ಅವರಿಂದ ಅಗತ್ಯ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ಒಂದು ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸ್ಥಳಕ್ಕೆ ಏನು ಕೋಲಾರ ನಗರದ ಅಂಬೇಡ್ಕರ್ ಬಡಾವಣೆಯಲ್ಲಿ ಏನ್ ಸಮೀಕ್ಷೆ ಆಗ್ತಾ ಇದೆ, ಈ ಒಂದು ಸಮೀಕ್ಷೆ ಸ್ಥಳಕ್ಕೆ ಏನು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎನ್ ನಾಗಮೋಹನ್ ದಾಸ್ ಅವರು, ಜೊತೆಗೆ ಸಮಿತಿಯ ಸದಸ್ಯರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಏನು ಕೋಲಾರ ಜಿಲ್ಲಾಧಿಕಾರಿ ಜೊತೆಗೆ ಕೋಲಾರದ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ಭೇಟಿ ಕೊಟ್ಟು ಸಮೀಕ್ಷೆಯನ್ನ ವೀಕ್ಷಣೆ ಮಾಡಿದ್ರು. ಮತ್ತೆ ಈ ಒಂದು ಸಮೀಕ್ಷೆಯಲ್ಲಿ ಕೂಡ ಈ ಒಂದು ಸಮೀಕ್ಷೆಗೆ ತೆಗೆದುಕೊಳ್ಳುತ್ತೆ ಸುಮಾರು ಒಂದು 15ರಿಂದ 20 ನಿಮಿಷ ಈ ಒಂದು ಸಮೀಕ್ಷೆಗೆ ಒಂದೊಂದು ಮನೆಗೆ ಸಮಯದಲ್ಲಿ ಪಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಬಹಳ ತಾಳ್ಮೆಯಿಂದಲೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಅಗತ್ಯ ದತ್ತಾಂಶಗಳನ್ನ ಸಮೀಕ್ಷೆ ಮೂಲಕ ತಿಳಿದುಕೊಳ್ಳುವಂತ ಪ್ರಯತ್ನ ಕೂಡ ಇದಾಗಿರ್ತಕ್ಕಂಥದ್ದು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಬೇಕಾಗಿರುವಂತಹ ಅಗತ್ಯ ಸಿಬ್ಬಂದಿ ಇರತಕ್ಕಂಥ ತಂತ್ರಜ್ಞಾನದ ಒಂದು ಸೌಲಭ್ಯ, ಎಲ್ಲ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಮನೆಯ ಒಂದು ಸಮೀಕ್ಷೆ ಕೂಡ ಮುಕ್ತಾಯ ಆಗುತ್ತೆ. ಜೊತೆಗೆ ನಂತರ ಒಂದು ಬ್ಲಾಕ್ಗಳಲ್ಲಿ ಈ ಒಂದು ಅಧಿಕಾರಿಗಳಿದ್ದಾರೆ ಅಲ್ಲಿ ಒಂದು ಏನು ಬಲ್ಕ್ ಆಗಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇದರಲ್ಲೂ ಕೂಡ ಯಾರಾದ್ರೂ ಕೂಡ ಬಿಟ್ಟು ಹೋಗಿದ್ರೆ ನಂತರ ಒಂದು ಮಾಹಿತಿಯನ್ನ ಇದರಲ್ಲಿ ಒಂದು ಉಲ್ಲೇಖವನ್ನು ಕೂಡ ಮಾಡ್ಲಿಕ್ಕೆ ಸರ್ಕಾರ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಈಗಾಗಲೇ ಸಾಕಷ್ಟು ಉಪಜಾತಿಗಳು ಕೂಡ ಬರುತ್ತೆ. ಹಾಗಾಗಿನೇ ಎಡಗೈ ಸಮಾಜ ಬರುತ್ತೆ, ಜೊತೆಗೆ ಒಂದು ಬಲಗೈ ಸಮಾಜ ಬರುತ್ತೆ. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥ ಜನರು ಏನು ಬಲಗೈ ಅಥವಾ ಎಡಗೈ ಈ ನಿಟ್ಟಿನಲ್ಲಿ ತಮ್ಮ ಜಾತಿಯನ್ನ ಪ್ರತ್ಯೇಕವಾಗಿ ಭರಿಸುವಂತೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಳೆದ ಒಂದು ತಿಂಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಜಾತಿಯ ಬಲಗೈ ಸಮಾಜದ ನಾಯಕರು ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಜಾತಿಯನ್ನ ನಮೂದು ಮಾಡುವಾಗ ಏನು ಪರಿಶಿಷ್ಟ ಸಮಾಜದ ಬಲಗೈ ಅಂತಾನೆ ನಮೂದು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸಾರ್ವಜನಿಕರಿಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ಸಮೀಕ್ಷೆ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಸಮೀಕ್ಷೆ ಮಾಡುವಂತಹ ವೇಳೆಯಲ್ಲಿ ಈ ಒಂದು ಸಮೀಕ್ಷೆಯ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಅಂಕಿಅಂಶಗಳನ್ನ ತಿಳಿಸಿ ಏನು ಅಗತ್ಯ ಮಾಹಿತಿಯನ್ನು ಕೂಡ ಸಾರ್ವಜನಿಕರಿಂದ ಒಂದು ಕಲೆ ಆಗ್ತಾ ಇರತಕ್ಕಂಥದ್ದು. ಇನ್ನೇನು 3 ಹಂತಗಳಲ್ಲಿ ಏನು ಸಮೀಕ್ಷೆ ಆದ ನಂತರ ಅಂಕಿಅಂಶಗಳು ಸರ್ಕಾರದ ಕೈಗೆ ಸೇರುತ್ತೆ. ನಂತರ ಈ ಒಂದು ಉಪವರ್ಗೀಕರಣ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದು ನಿಲುವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಮಾತಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಕೆಲವೊಂದು ಏನು ಜಾತಿಯ ಒಂದು ಉಪವರ್ಗೀಕರಣ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಯನ್ನು ಕಲೆಯಲಿಕ್ಕೆ ಒಂದು ಸಮೀಕ್ಷೆ ಬಹಳಷ್ಟು ಪೂರಕವಾಗಿದೆ. ಹಾಗಾಗಿನೇ ಸಾರ್ವಜನಿಕರೆಲ್ಲರೂ ಕೂಡ ತಮ್ಮ ಒಂದು ಉತ್ಸಾಹದಿಂದ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ರಾಷ್ಟ್ರಪತಿಗಳ ಒಂದು ಸುಗ್ರೀವ, ಅದರಿಂದ ನಾವು ಆ ಲಿಸ್ಟ್ ಅನ್ನು ಫಾಲೋ ಮಾಡಿ ನಾವು 2011ರಲ್ಲಿ ಏನಿತ್ತು ಅದನ್ನೇ ಫಾಲೋ ಮಾಡಿದ್ವಿ. ಆಮೇಲೆ 2015ರಲ್ಲಿ ಈ ಬೋವಿ ಅಂತಕ್ಕಂಥ ಜಾತಿಗೆ 3 ಹೆಸರು ಸೇರಿಸಿದ್ರು. ಬೋವ ಬ್ರಾಕೆಟ್ ನಲ್ಲಿ ಬೆಸ್ತರನ್ನು ಹೊರತುಪಡಿಸಿ, ಎರಡನೇದು ಕಲ್ಲು ಒಡ್ರು, ಮೂರನೇದು ಮಣ್ಣು ಒಡ್ರು,
ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ತಕ್ಷಣ ಅದನ್ನು ವೆರಿಫಿಕೇಶನ್ ಮಾಡಿ ಅದು ಸರಿ ಇದೆ ಅಂತೇಳಿ ನಮ್ಮ ಆ್ಯಪಲ್ಲಿ ನಾವು ಸೇರಿಸ್ಬೋದು. ಒಂದು, ಈ ಮಣ್ಣೊಡ್ರು ಕಳ್ಳೊಡ್ರು ಅನ್ನೋದ್ರ ಜೊತೆಗೆ ಕಲ್ಲು ಕುಟಕರು, ಕಲ್ಲು ಕೆತ್ತನೆ ಮಾಡೋರು ಅಂತಾನೂ ಒಂದು ಕಸುಬನ್ನ ನಾವಲ್ಲಿ ಸೇರಿಸಿ, ಆ ರೀತಿ ಎಲ್ಲ ಒಟ್ಟು ಕಸುಬುಗಳು ನಾವು 80 ಮಾಡಿ ಅದ್ರ ಕೊನೆಯಲ್ಲಿ ಹೇಳಿದ್ವಿ ಈ ತರ ಯಾವುದು ಎಲ್ಲಿ ಬಿಟ್ಟೋಗಿದೆಯೋ ಈ ತರದಲ್ಲಿ ಸೇರಿಸಿ ಸ್ವಾಮಿ. ಹಾಗಾಗಿ ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ವಿ. ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ನೀಡ್ತಾ ಇದ್ದೀವಿ. ಇನ್ನು ಈ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದಂತಹ ರಾಕೇಶ್ ಕುಮಾರ್ ಅವರು ಕೈಗೊಂಡಿರುವಂತಹ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯಲ್ಲಿ ಅಗತ್ಯ ಒಂದು ಮಾಹಿತಿಯನ್ನು ಕೊಟ್ಟು ತಮ್ಮ ಒಂದು ಸಮುದಾಯದ ಏಳಿಗೆಗೆ ಮತ್ತೆ ಪೂರಕವಾಗುವಂತಹ ಏನು ಕಾರ್ಯಗಳನ್ನ ಕೈಗೊಳ್ಳಕ್ಕೆ ಎಲ್ಲರೂ ಕೂಡ ತಮ್ಮ ಒಂದು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಬೌಂಡ್ರಿ, ಜಿಯೋಗ್ರಫಿಕಲ್ ಬೌಂಡ್ರಿಯನ್ನ ಅಥವಾ ಎನ್ಯುಮರೇಷನ್ ಯೂನಿಟ್ ಅಂತ ನಾವೇನ್ ಹೇಳ್ತೇವೆ, ಅದನ್ನ ನಾವು ಮತಗಟ್ಟೆ ವ್ಯಾಪ್ತಿನ ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಮೀಕ್ಷೆಗೆ ಶಿಕ್ಷಣ ಇಲಾಖೆಯಿಂದ ಮತ್ತೆ ನಗರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ಸ್ ಆಗಿರ್ಬೋದು ಅಥವಾ ಪಂಚಾಯತಿನಲ್ಲಿ ಪಂಚಾಯತ್ ಸೆಕ್ರೆಟರಿ ಆಗಿರ್ಬೋದು, ಇಂಥವರೆಲ್ಲ ಮೇಲುಸ್ತುವಾರಿನ ಅವರ ಒಂದು ಮೇಲುಸ್ತುವಾರಿನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಸುಮಾರು 65,000 ಅಷ್ಟು ಎನ್ಯುಮರೇಟರ್ಸ್ ಮತ್ತೆ ಮೇಲ್ವಿಚಾರಕರು ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನ ಮಾಡಿಸ್ತಾ ಇದ್ದೇವೆ. ಈಗಾಗಲೇ ಮೊದಲನೇ ಹಂತದಲ್ಲಿ ನಿನ್ನೆ ಆರಂಭ ಆಗಿದೆ. ನಿನ್ನೆ ಸಾಯಂಕಾಲದವರೆಗೂ ಸುಮಾರು 10,746 ಕುಟುಂಬಗಳು ಸಮೀಕ್ಷೆಯನ್ನು ಮುಗಿಸಿದ್ದಾರೆ ನಿನ್ನೆ ಮೊದಲನೇ ದಿನ. ಮತ್ತೆ ಈ ಬಗ್ಗೆ ಮಾತಾಡಿರುವಂತಹ ಏನು ಪರಿಶಿಷ್ಟ ಬಲಗೈ ಸಮಾಜದ ನಾಯಕರು ಆಗಿರ್ತಕ್ಕಂಥ ಸತೀಶ್ ರಾಜಣ್ಣ ಅವರು ಸರ್ಕಾರ ಈಗಾಗಲೇ ಉತ್ತಮ ಒಂದು ಕಾರ್ಯವನ್ನು ಕೈಗೊಂಡಿದೆ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಅವರು ಏನು ಒಳ ಮೀಸಲಾತಿ ಜಾರಿ ಸಂಬಂಧ ಬಹಳಷ್ಟು ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದೀಗ ಒಂದು ಸಾಮಾಜಿಕ ಸಮೀಕ್ಷೆಯಲ್ಲಿ ಭಾಗಿಯಾಗುವಂತಹ ಜನರು ಪರ್ಟಿಕ್ಯುಲರ್ ಆಗಿ ತಮ್ಮ ಒಂದು ಜಾತಿಯನ್ನ ನಮೂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಸತೀಶ್ ರಾಜಣ್ಣ ಅವರು ಕೂಡ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ತಮಗೆಲ್ಲರೂ ಗೊತ್ತಿರುವಂಗೆ 101 ಜಾತಿಗಳಲ್ಲಿ ಉಪಜಾತಿಗಳನ್ನು ಸೇರಿಸಿ ಪರಿಶಿಷ್ಟ ಜಾತಿ ಅಂತ ಸರ್ಕಾರ ಸುಪ್ರೀಂ ಕೋರ್ಟು ಆದೇಶ ಮಾಡಿರ್ತಕ್ಕಂಥದ್ದು. ಆ ಒಂದು 101 ಪರಿಶಿಷ್ಟ ಜಾತಿಗಳಲ್ಲಿ ಸುಮಾರು 38 ಜಾತಿಗಳನ್ನು ಒಳಗೊಂಡಂತಹ ಬಲಗೈ ಸಮುದಾಯ ಆಗಿರ್ಬೋದು, 67 ಉಪ ಸಮುದಾಯಗಳನ್ನು ಪಡೆದುಕೊಂಡಂತಹ ಎಲಗೈ ಸಮುದಾಯ ಆಗಿರ್ಬೋದು, ಅವೆಲ್ಲ ಸಮುದಾಯಗಳಿಗೂ ಕೂಡ ಸಮಾನಾಂತರವಾಗಿ ಸಮವಾಗಿ ಮೀಸಲಾತಿ ಹಂಚಿಕೆ ಆಗಬೇಕಾದ್ರೆ ಅವರ ಒಂದು ಜಾತಿ ಸಂಖ್ಯೆಗೆ ಅನುಗುಣವಾಗಿ ನಿಗದಿಪಡಿಸಬೇಕು ಅನ್ನೋದನ್ನು ಮನಗೊಂಡು ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರ ನೇತೃತ್ವದಲ್ಲಿ ಒಂದು ಜಾತಿ ಗಣತಿಯನ್ನು, ಜಾತಿ ಸಮೀಕ್ಷೆಯನ್ನು ಯಾಕೆ ಮಾಡಬಾರ್ದು ಅಂತ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಈ ಒಂದು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ. ಇದರಿಂದ ಯಾವುದೇ ಶೋಷಿತಾತಿ ಸಮುದಾಯಗಳು ಅಂತ ಏನು ಹೇಳ್ತಾ ಇದ್ದೀರಿ, ನಾವು ವಲಯರಿಗಾಗಲಿ ಮಾದಿಗರಿಗಾಗಲಿ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ. ನಿಮ್ಮ ಜಾತಿಯನ್ನ ಸಮೀಕ್ಷೆಯಲ್ಲಿ ಸ್ವಾಭಿಮಾನದಿಂದ ಧೈರ್ಯವಾಗಿ ನೀವು ನಮೂದಿಸಿಕೊಳ್ಳಿ. ಒಟ್ಟಾರೆಯಾಗಿ ಕೋಲಾರ ಸೇರಿದಂತೆ ರಾಜ್ಯಾದ್ಯಂತ ಈ ಒಂದು ಒಳ ಮೀಸಲಾತಿ ಜಾರಿ ಸಂಬಂಧ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಾಮಾಜಿಕ ಸಮೀಕ್ಷೆಗೆ ಉತ್ತಮ ಒಂದು ಬೆಂಬಲ ಕೂಡ ವ್ಯಕ್ತವಾಗ್ತಿದೆ. ಇವತ್ತು ಸ್ಥಳಕ್ಕೆ ಏನು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದ ತಂಡ ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.